ಕೆಪಿಎಸ್ಸಿ ಹಗರಣದಲ್ಲಿ ಇಡಿ ಬೇಟೆ, ಶಿವಶಂಕರಪ್ಪಗೆ ಗುಡ್ ನ್ಯೂಸ್. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಸಾಹುಕಾರ್ ಅಮಾನತ್ತು ರದ್ದು. ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಅಮಾನತ್ತು ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯಪಾಲರು ಮಾಡಿದ್ದ ಅಮಾನತ್ತು ಆದೇಶ ಹೈಕೋರ್ಟ್ನಿಂದ ರದ್ದು. ಕ್ಯಾಬಿನೆಟ್ ಸಲಹೆ ಇಲ್ಲದೆ ಆದೇಶ ಅನ್ನೋ ಕಾರಣಕ್ಕೆ ಅಮಾನತ್ತು ರದ್ದಾಗಿದ್ದು, ತಾಂತ್ರಿಕ ಕಾರಣದಿಂದ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿದೆ. ಮತ್ತೆ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಶಿವಶಂಕರಪ್ಪಗೆ ಸೂಚನೆ ನೀಡಲಾಗಿದ್ದು, 7 ದಿನಗಳ ಒಳಗೆ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮರು ನೇಮಕಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ. ರಾಜ್ಯಪಾಲರ ಆದೇಶ ಕ್ರಮಬದ್ಧ ಅಲ್ಲ ಅಂತ ಹೈಕೋರ್ಟ್ ಆದೇಶ ನೀಡಿದ್ದು, ಮಗಳ ನೇಮಕಾತಿಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳಬಾರದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ ಮೇಲೂ ಪ್ರಭಾವ ಬೀರಬಾರದು ಅಂತ ಕೂಡ ನಿರ್ದೇಶನ ನೀಡಿದೆ. ರಾಜ್ಯಪಾಲರು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬಹುದು ಅಂತ ನ್ಯಾಯಾಲಯ ಹೇಳಿದೆ. ಅಂದ್ರೆ ತಾಂತ್ರಿಕ ಕಾರಣದಿಂದಾಗಿ ರಾಜ್ಯಪಾಲರ ಆದೇಶ ರದ್ದು ಮಾಡಿದೆ ಹೈಕೋರ್ಟ್. ಏನದು ತಾಂತ್ರಿಕ ಕಾರಣ? ಕ್ಯಾಬಿನೆಟ್ನ ಸಲಹೆ ಇಲ್ಲದೆ ಆದೇಶ. ರಾಜ್ಯಪಾಲರ ಆದೇಶ ಕ್ಯಾಬಿನೆಟ್ನ ಸಲಹೆ ಇಲ್ಲದೆ ಆಗಿರೋದ್ರಿಂದ ಅಮಾನತನ್ನ ರದ್ದು ಮಾಡಿದೆ. ಅದರ ಜೊತೆಗೆ ನ್ಯಾಯಾಲಯ ಹೇಳಿದೆ ರಾಜ್ಯಪಾಲರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಹೈಕೋರ್ಟ್ನ ಆದೇಶ ಏನು ಮತ್ತೆ ಅದರಲ್ಲಿ ಒಂದು ಸ್ಪಷ್ಟೀಕರಣ ಏನಿದೆ? ಅದು ಭವನ ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತ ಶಿವಶಂಕರಪ್ಪ ಸಾಹುಕಾರ್ ತನ್ನ ಮಗಳ ನೇಮಕಾತಿಯಲ್ಲಿ ಅಧಿಕಾರದ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಪಶು ವೈದ್ಯಕೀಯ ನೇಮಕಾತಿಯಲ್ಲಿ ಮತ್ತೆ ಕೆಲವೊಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಮತ್ತೆ ಅವರ ವಿರುದ್ಧ ಎಫ್ಐಆರ್ಗಳು ದಾಖಲಾಗಿತ್ತು. ಅದರಲ್ಲಿ ಆಕೆ ಅಂದ್ರೆ ಅವರ ಮಗಳ ನೇಮಕಾತಿಯಲ್ಲಿ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲಾಗಿದೆ, ಅದೆಲ್ಲವೂ ಅವರಿಗೆ ಗೊತ್ತಿದ್ದೇ ಮಾಡಿರುವಂತದ್ದು, ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಹೊರಗೆ ಬಂದ ನಂತರ ರಾಜ್ಯಪಾಲರು ಜುಲೈ 10ನೇ ತಾರೀಕು ಅವ್ರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿರ್ತಾರೆ. ಆ ಅಮಾನತು ಆದೇಶವನ್ನ ಶಿವಶಂಕರಪ್ಪ ಸಾಹುಕಾರ್ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಆ ಒಂದು ಸಂಬಂಧಪಟ್ಟಂತೆ ಅವರ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಅಂದ್ರೆ ರಾಜ್ಯಪಾಲರು ನೇರವಾಗಿ ಅಮಾನತನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಅಂತಿಮವಾಗಿ ಆದೇಶ ಮಾಡುವಂತದ್ದು ರಾಷ್ಟ್ರಪತಿಗಳ ಆದೇಶವನ್ನ ಮಾಡಬೇಕು, ಜೊತೆಗೆ ಕ್ಯಾಬಿನೆಟ್ ನ ಏಡ್ ಅಂಡ್ ಅಡ್ವೈಸ್ ಮೂಲಕ ಮಾಡಬೇಕೇ ಹೊರತು ಈಗ ನೇರವಾಗಿ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಅನ್ನುವಂತ ಪ್ರಮುಖವಾದ ವಾದವನ್ನ ಮಂಡಿಸಿದ್ರು. ಅಂದ್ರೆ ಆ ವಾದವನ್ನ ಪರಿಗಣಿಸಿರುವಂತ ಹೈಕೋರ್ಟ್ ನ ಏಕಸದಸ್ಯ ಪೀಠದ ನ್ಯಾಯಾಧೀಶ ಅಂತ ಸೂರಜ್ ಗೋವಿಂದರಾಜ್ ಅವರು ಹೇಳಿರುವಂತದ್ರಂದ್ರೆ, ಈ ಹಿಂದೆ ಜುಲೈ 10ನೇ ತಾರೀಕು ಮಾಡಿರುವಂತ ಆದೇಶ ಏನಿದೆ ಅದು ಕ್ರಮಬದ್ಧವಾಗಿಲ್ಲ ಅಂತ ಮಾತ್ರ ಅಷ್ಟೇ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಸಕ್ಷಮ ಪ್ರಾಧಿಕಾರ ಅಂದ್ರೆ ರಾಜ್ಯಪಾಲರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಆದೇಶವನ್ನ ಮಾಡಿರುವಂತ. ಅದ್ರ ಜೊತೆಗೆ 7 ದಿನದ ಒಳಗಾಗಿ ಶಿವಶಂಕರಪ್ಪ ಸಾಹುಕಾರ್ ಮತ್ತೆ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಅವ್ರನ್ನ ಮರು ನೇಮಕ ಮಾಡಲೇಬೇಕು ಅನ್ನುವಂಥದ್ದು ಆದೇಶವನ್ನ ಮಾಡಿದ್ದಾರೆ. ಅದರ ಜೊತೆಗೆ ತನ್ನ ಮಗಳ ನೇಮಕಾತಿಯಲ್ಲಿ ಏನು ಅಕ್ರಮ ನಡೆದಿದೆ ಅಂತ ಏನು ಮಾಹಿತಿಗಳಿಂದ್ರೆ ವಿಚಾರಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬಾರದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆಯೂ ಪ್ರಭಾವವನ್ನು ಬೀರಬಾರದು ಅನ್ನುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಮಾಡಿದಂತ ಆದೇಶದ ಸಿಂಧುತ್ವವನ್ನ ಮಾತ್ರ ಇಲ್ಲಿ ರದ್ದು ಮಾಡಲಾಗ್ತಾ ಇರುವಂತದ್ದು. ಸಕ್ಷಮ ಪ್ರಾಧಿಕಾರವು ಮುಂದಿನ ಹಂತದಲ್ಲಿ ಕಾನೂನು ಪ್ರಕಾರವಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸ್ವತಂತ್ರವಾಗಿದೆ ಅನ್ನುವಂಥದ್ದನ್ನ ಹೇಳುವ ಮೂಲಕ ಒಂದ್ ರೀತಿ ಇವತ್ತಿನ ಮಟ್ಟಿಗೆ ತಾತ್ಕಾಲಿಕವಾಗಿ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿರುವಂತಹದ್ದು. ಸೊ ಆ ಮೂಲಕ ಮುಂದಿನ ಹಂತದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರ ಅಮಾನತ್ತು ಅಥವಾ ಅವರನ್ನ ವಜಾಗೊಳಿಸುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಸದ್ಯಕ್ಕೆ ಓಪನ್ ಆಗಿರುವಂತಹದ್ದು. ಭಾವನಾ, ಎಸ್, ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.